ಬಸ್ ಚಾಲಕನಾಗಿದ್ದ ನಿಕೋಲಸ್ ಮಡುರೋ ವೆನೆಜುವೆಲಾದ ಅಧ್ಯಕ್ಷ ಆಗಿದ್ದು ಹೇಗೆ? ನಿಕೋಲಸ್ ಮಡುರೋ ಪುಟ್ಟಪರ್ತಿಯ ಸತ್ಯಸಾಯಿಬಾಬಾ ಅವರ ಭಕ್ತರಾಗಿದ್ರ? ಅಮೆರಿಕ ಮಡುರೋರನ್ನ ಬಂಧಿಸೋದಕ್ಕೂ ಮೊದಲೇ ಸತ್ಯಸಾಯಿಬಾಬಾ ಅವರ ಜನ್ಮ ಶತಮಾನೋತ್ಸವವನ್ನ ವೆನೆಜುವೆಲಾದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸಲಾಗಿತ್ತು. ಟ್ರಂಪ್ಗೂ ಮಡುರೋಗೂ ಯಾಕೆ ವೈರತ್ವ? ನಮಸ್ಕಾರ. ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿಯನ್ನ ಅಮೆರಿಕ ಬಂಧಿಸಿ ಈಗ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದೆ. ಅವರಿಬ್ರು ಈಗ ನ್ಯೂಯಾರ್ಕ್ನ ಜೈಲ್ನಲ್ಲಿದ್ದಾರೆ. ಈ ವಿಷಯ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೆ ಮಡುರೋಗೂ ಹಾಗೂ ಭಾರತಕ್ಕೂ ಒಂದು ರೀತಿಯಾಗಿರುವಂತಹ ಆಧ್ಯಾತ್ಮಿಕ ನಂಟಿದೆ ಅನ್ನೋ ವಿಚಾರ ನಿಮಗೆ ಗೊತ್ತಾ? ಹೌದು, ಈ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಿಕೋಲಸ್ ಮಡುರೋ ಅವರು ಭಾರತದ ಜೊತೆಗೆ ಆಧ್ಯಾತ್ಮಿಕ ನಂಟನ್ನ ಹೊಂದಿದ್ರು. ಆಂಧ್ರ ಪ್ರದೇಶದ ಪುಟ್ಟಪರ್ತಿಯ ಸತ್ಯಸಾಯಿಬಾಬಾ ಅವರ ಅನುಯಾಯಿಯಾಗಿದ್ರು ಈ ಮಡುರೋ. 20 ವರ್ಷಗಳ ಹಿಂದೆ ಮಡುರೋ ಹಾಗೂ ಅವರ ಪತ್ನಿ ಸತ್ಯಸಾಯಿಬಾಬಾ ಅವರ ಪ್ರಶಾಂತಿ ನಿಲಯಕ್ಕೆ ಭೇಟಿ ಮಾಡಿದ್ರು. ಮಡುರಾ ಮತ್ತು ಅವರ ಪತ್ನಿ ನೆಲದ ಮೇಲೆ ಸಾಮಾನ್ಯ ಜನರಂತೆ ಕುಳಿತುಕೊಂಡು ಸಾಯಿಬಾಬಾ ಅವರ ಪ್ರವಚನವನ್ನ ಕೇಳಿಸ್ಕೊಂಡಿದ್ರು. ಆ ಫೋಟೋಗಳು ಈಗಲೂ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದೆ. ಇಷ್ಟೇ ಅಲ್ಲ, ಮಡುರೋ ಅವರು ತಮ್ಮ ಆಡಳಿತ ಕಚೇರಿಯಲ್ಲಿ ಸತ್ಯಸಾಯಿಬಾಬಾ ಅವರ ಭಾವಚಿತ್ರವನ್ನ ಕೂಡ ಇಟ್ಕೊಂಡಿದ್ರು. ಸತ್ಯಸಾಯಿಬಾಬಾ ಅವರ ಮೇಲಿನ ಭಕ್ತಿಯಿಂದ, ಗೌರವದಿಂದ ಸಸ್ಯಾಹಾರವನ್ನ ಅಳವಡಿಸಿಕೊಂಡಿದ್ರಂತೆ ಮಡುರೋ. 2011ರಲ್ಲಿ ಸತ್ಯಸಾಯಿಬಾಬಾ ಅವರು ನಿಧನರಾದಾಗ ಮಡುರೋ ಅವರು ವೆನೆಜುವೆಲಾದಲ್ಲಿ ಅಧಿಕೃತವಾಗಿ ರಾಷ್ಟ್ರೀಯ ಶೋಕಾಚರಣೆಯನ್ನ ಆಚರಿಸುವುದರ ಮೂಲಕವಾಗಿ ತಮ್ಮ ಗುರು ಭಕ್ತಿಯನ್ನ ಇಡೀ ಜಗತ್ತಿಗೆ ಸಾರಿದ್ರು. ಆ ಟೈಮ್ನಲ್ಲಿ ಇದು ಭಾರೀ ದೊಡ್ಡ ಸುದ್ದಿಯಾಗಿತ್ತು. ಈಗ ಮಡುರೋ ಅವರು ನ್ಯೂಯಾರ್ಕ್ನ ಜೈಲ್ನಲ್ಲಿದ್ದಾರೆ. ತಾವು ಬಂಧನರಾಗುವುದಕ್ಕೂ ಮೊದಲು ಅಂದರೆ ನವೆಂಬರ್ 25, 2025ರಂದು ಸತ್ಯಸಾಯಿಬಾಬಾ ಅವರ ಜನ್ಮ ಶತಮಾನೋತ್ಸವವನ್ನ ಮಡುರೋ ಅವರು ಬಹಳ ಅದ್ಧೂರಿಯಾಗಿ ಆಚರಿಸಿದ್ರಂತೆ. ಮಡುರೋ ಯಾವತ್ತಾದ್ರೂ ಸ್ಪೀಚ್ ಮಾಡಬೇಕಾದ್ರೆ, ಯಾರ ಜೊತೆಗಾದ್ರೂ ಮಾತನಾಡಬೇಕಾದ್ರೆ ಸತ್ಯಸಾಯಿಬಾಬಾ ಅವರ ಮಾತುಗಳನ್ನ ಕೋಟ್ ಮಾಡ್ತಿದ್ರಂತೆ. ಸತ್ಯಸಾಯಿಬಾಬಾ ಅವರು ಬೆಳಕಿನ ಸಾಕಾರ ಮೂರ್ತಿ ಅಂತ ಹೇಳ್ತಿದ್ರಂತೆ. ಗುರುಗಳ ಬುದ್ಧಿವಂತಿಕೆ ನಮಗೆ ಯಾವಾಗ್ಲೂ ಜ್ಞಾನೋದಯವನ್ನ ನೀಡ್ಲಿ ಅನ್ನುವಂತಹ ಮಾತುಗಳನ್ನ ಮಡುರೋ ಆಡ್ತಿದ್ರು. ಮಡುರೋ ಈಗ ಬಂಧನದಲ್ಲಿದ್ರೂ ಕೂಡ ಅವರ ಈ ಆಧ್ಯಾತ್ಮಿಕ ನಂಟಿನ ಬಗ್ಗೆ ಸೋಷಿಯಲ್ ಮೀಡಿಯಾ ತುಂಬಾ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಗುರುಭಕ್ತಿಯನ್ನ ಹೊಂದಿರುವಂತಹ ಈ ಮಡುರೋ ಯಾರು? ಸಾಮಾನ್ಯ ಬಸ್ ಚಾಲಕನಾಗಿದ್ದಂತಹ ಮಡುರೋ ವೆನೆಜುವೆಲಾದ ಅಧ್ಯಕ್ಷ ಆಗಿದ್ದು ಹೇಗೆ? ಟ್ರಂಪ್ಗೂ ಮಡುರೋಗೂ ಯಾವ ರೀತಿಯ ವೈರತ್ವ? ಇದನ್ನ ಹೇಳ್ತೀನಿ ಕೇಳಿ. ನಿಕೋಲಸ್ ಮಡುರೋ ವೆನೆಜುವೆಲಾದ ರಾಜಧಾನಿ ಕ್ಯಾರಕಸ್ನಲ್ಲಿ ಒಂದು ಕಾರ್ಮಿಕ ವರ್ಗದ ಕುಟುಂಬದಲ್ಲಿ ಜನಿಸಿದ್ರು. ಅವರು ಕ್ಯಾರಕಸ್ನಲ್ಲಿರುವಂತಹ ಒಂದು ಸಣ್ಣ ಬಡಾವಣೆಯಲ್ಲೇ ಬೆಳೆದ್ರು. ಇವರು ತಮ್ಮ ಬಾಲ್ಯದಿಂದಲೇ ರಾಜಕೀಯದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ರು. ತಾನು ಪ್ರೌಢಶಾಲೆಗೆ ಹೋಗ್ತಾ ಇರಬೇಕಾದ್ರೆ ವಿದ್ಯಾರ್ಥಿ ಸಂಘದ ನಾಯಕನಾಗಿದ್ರು. ಪ್ರೌಢಶಾಲೆ ಆದಮೇಲೆ ತನ್ನ ಪದವಿ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ಆ ಸಮಯದಲ್ಲಾಗ್ಲೇ ಇವರು ನಾಯಕತ್ವದ ಗುಣವನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ರು. ತನ್ನ ಶಿಕ್ಷಣವನ್ನ ಮುಗಿಸಿದ ಮೇಲೆ ವೆನೆಜುವೆಲಾದ ರಾಜಧಾನಿಯಾಗಿರುವಂತಹ ಕ್ಯಾರಕಸ್ನಲ್ಲೇ ಒಬ್ಬ ಸಾಮಾನ್ಯ ಬಸ್ ಚಾಲಕನಾಗಿ ಕೆಲಸವನ್ನ ಮಾಡಿದ್ರು. ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿನ ಕಾರ್ಮಿಕ ಸಂಘ ಅಂದ್ರೆ ಟ್ರೇಡ್ ಯೂನಿಯನ್ನ ಅಧ್ಯಕ್ಷನಾಗಿಯೂ ಗುರುತಿಸಿಕೊಂಡಿದ್ರು. ಮಡುರೋ ಅವರಿಗೆ ರಾಜಕೀಯದಲ್ಲಿ ಅತೀವ ಆಸಕ್ತಿ ಇದ್ದಿದ್ರಿಂದ ವೆನೆಜುವೆಲಾದ ಮಿಲಿಟರಿ ಅಧಿಕಾರಿ ಹಾಗೂ ಆ ಟೈಮ್ನಲ್ಲಿ ರಾಜಕಾರಣಿಯಾಗಿದ್ದಂತಹ ಹ್ಯೂಗೋ ಚಾವೆಜ್ ಅವರ ಒಡನಾಡಿಯಾಗಿದ್ರು ಮಡುರೋ. 1990ರಲ್ಲಿ ಚಾವೆಜ್ ಅವರು ಜೈಲ್ನಲ್ಲಿದ್ದಾಗ ಅವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಮಡುರೋ ಅವರು ತುಂಬಾನೇ ಕೆಲಸ ಮಾಡಿದ್ರು. ಅದಾದ ಮೇಲೆ ಚಾವೆಜ್ರ ಮರಣದ ನಂತರ ಮಡುರೋ ಅವರ ಉತ್ತರಾಧಿಕಾರಿ ಆದರು. ಇದಾದ್ಮೇಲೆ 2013ರಲ್ಲಿ ಚುನಾವಣೆಯಲ್ಲಿ ಗೆದ್ದಂತಹ ಮಡುರೋ ವೆನೆಜುವೆಲಾದ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ರು. ಮಡುರೋ ರಾಷ್ಟ್ರೀಯ ಅಸೆಂಬ್ಲಿಯ ಅಧ್ಯಕ್ಷರಾಗಿ, ವಿದೇಶಾಂಗ ಸಚಿವರಾಗಿ, ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಮಡುರೋ ವೆನೆಜುವೆಲಾದಲ್ಲಿ ಸೇವೆಯನ್ನ ಸಲ್ಲಿಸ್ತಿರಬೇಕಾದ್ರೆ ಅಮೆರಿಕಾದ ಜೊತೆಗೆ ಸಾಕಷ್ಟು ವಾಕ್ಸಮರಗಳು ನಡೀತಾನೆ ಇತ್ತು. ಅಮೆರಿಕ ಮಡುರೋ ಮೇಲೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಡ್ರಗ್ ಟೆರರಿಸಂನಂತಹ ದೊಡ್ಡ ದೊಡ್ಡ ಆರೋಪಗಳನ್ನೇ ಮಾಡ್ತಾ ಬಂದಿತ್ತು. ಮಡುರೋ ಸರ್ಕಾರ ಅಮೆರಿಕಾಗೆ ಡ್ರಗ್ಸ್ ಅನ್ನ ಸಾಗಾಟ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಟ್ರಂಪ್ ಮಾಡಿದ್ರು. ಇದಷ್ಟೇ ಅಲ್ಲದೆ
ಮಡುರೋ ಅವರ ಸಮಾಜವಾದಿ ನೀತಿಗಳು ಟ್ರಂಪ್ ಆಡಳಿತಕ್ಕೆ ವಿರುದ್ಧವಾಗಿತ್ತು. ಇತ್ತ ಕಡೆಯಿಂದ ಟ್ರಂಪ್ ವೆನೆಜುವೆಲಾದಲ್ಲಿರುವಂತಹ ತೈಲ ನಿಕ್ಷೇಪಗಳ ಮೇಲೆ ಒಂದು ಕಣ್ಣಿಟ್ಟಿದ್ರು. ಅದನ್ನು ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಬೇಕು ಅನ್ನುವಂತಹ ಸಂಚನ್ನ ರೂಪಿಸ್ತಾನೆ ಇದ್ರು. ಯಾವಾಗ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ್ರು ಅವಾಗಿಂದ ಮಡುರೋ ವಿರುದ್ಧ ಕೆಂಡ ಕಾರ್ತಾನೆ ಬಂದ್ರು. ಅಮೆರಿಕದ ದಕ್ಷಿಣ ಗಡಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ವಲಸಿಗರ ಸಮಸ್ಯೆಗೆ ಮಡುರೋ ಆಡಳಿತನೇ ಕಾರಣ ಅಂತ ಟ್ರಂಪ್ ನೇರ ಆರೋಪ ಮಾಡಿದ್ರು. ಇಷ್ಟೇ ಅಲ್ಲ, ಟ್ರಂಪ್ ಮಡುರೋಗೆ ನೀನೊಬ್ಬ ಅತ್ಯಂತ ಕ್ರೂರ ಸರ್ವಾಧಿಕಾರಿ, ಸಮಾಜವಾದಿಯ ಗೊಂಬೆ ಅಂತ ಹೇಳಿದ್ರು. ಈ ಮಡುರೋ ಒಬ್ಬ ಸಾಮಾನ್ಯ ನಾಯಕ ಅಲ್ಲ, ಅಮೆರಿಕಾದ ಯುವ ಜನತೆಯನ್ನ ಸಾಯಿಸ್ತಾ ಇರುವಂತಹ ಒಬ್ಬ ಡ್ರಗ್ ಮಾಫಿಯಾದ ನಾಯಕ ಅಂತ ಕರೆದಿದ್ರು. ನೀನು ಅಧಿಕಾರವನ್ನ ಬಿಟ್ಟು ಕೆಳಗಿಳಿಲೇಬೇಕು, ಇಲ್ಲ ಅಂದ್ರೆ ನಿನ್ನನ್ನು ಅಧಿಕಾರದಿಂದ ಯಾವ ರೀತಿ ಕೆಳಗಿಳಿಸಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ. ನಮ್ಮ ಸೈನ್ಯ ಅದಕ್ಕಾಗಿ ಕಾಯ್ತಾ ಇದೆ ಅಂತ ಟ್ರಂಪ್ ನೇರವಾಗಿ ಸವಾಲ್ ಹಾಕಿದ್ರು. ಟ್ರಂಪ್ನ ಈ ಎಲ್ಲಾ ಟೀಕೆಗಳಿಗೆ ಮಡುರೋ ಕೂಡ ಪ್ರತ್ಯುತ್ತರವನ್ನ ನೀಡ್ತಾನೆ ಬಂದಿದ್ರು. ಟ್ರಂಪ್ ಆಡಳಿತವನ್ನ ಕೌಬಾಯ್ ರಾಜಕೀಯ ಅಂತ ಮಡುರೋ ಹೇಳಿದ್ರು. ಇಷ್ಟೇ ಅಲ್ಲ, ಟ್ರಂಪ್ ಒಬ್ಬ ಮಹಾ ಸುಳ್ಳುಗಾರ. ವೆನೆಜುವೆಲಾದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ತೈಲ ನಿಕ್ಷೇಪವನ್ನ ಹೇಗಾದ್ರೂ ಮಾಡಿ ತನ್ನದಾಗಿಸ್ಕೊಳ್ಬೇಕು ಅಂತ ಹೊಂಚ ಹಾಕ್ತಾ ಕಾಯ್ತಾ ಇರುವಂತಹ ದೊಡ್ಡ ಕಳ್ಳ ಅಂತ ಆರೋಪಿಸಿದ್ರು. ನೀವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಮ್ಮನ್ನ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ವೆನೆಜುವೆಲಾದ ಮಣ್ಣು ನಿಮ್ಮ ಸೈನಿಕರಿಗೆ ಸ್ಮಶಾನ ನಿರ್ಮಾಣ ಮಾಡೋದಕ್ಕಾಗಿ ಕಾಯ್ತಾ ಇದೆ ಅಂತ ಮಡುರೋ ಟ್ರಂಪ್ಗೆ ಈ ರೀತಿಯಾಗಿ ನೇರ ಸವಾಲನ್ನೇ ಹಾಕಿದ್ರು. ಸೊ ಇವರಿಬ್ಬರ ಈ ಜಗಳ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗದೆ ಅದು ಜಾಗತಿಕವಾಗಿ ಬೆಳೆದಿತ್ತು. ಮಡುರೋ ಆಡಳಿತ ಅಮೆರಿಕಾಗೆ ಡ್ರಗ್ಸ್ ಅನ್ನ ಕಳ್ಳಸಾಗಾಣಿಕೆ ಮಾಡ್ತಾ ಇತ್ತು ಅನ್ನುವಂತಹ ಆರೋಪದಿಂದಾಗಿಯೇ, ಕಳ್ಳಸಾಗಾಣಿಕೆ ಮಾಡ್ತಾ ಇತ್ತು ಅನ್ನುವಂತಹ ಒಂದು ಕಾರಣದಿಂದಾಗಿನೇ ಈಗ ಟ್ರಂಪ್ ಮಡುರೋ ಮತ್ತು ಅವರ ಪತ್ನಿಯನ್ನ ಬಂಧಿಸಿದ್ದಾರೆ ಅನ್ನುವಂತಹ ಕೆಲವೊಂದಿಷ್ಟು ವರದಿಗಳಿವೆ. ಇದರ ಜೊತೆಗೆ ಟ್ರಂಪ್ಗೆ ವೆನೆಜುವೆಲಾದಲ್ಲಿರುವಂತಹ ತೈಲ ನಿಕ್ಷೇಪದ ಮೇಲೆ ಕಣ್ಣಿತ್ತು, ಹಾಗಾಗಿ ಸಂಚು ಮಾಡಿ ಮಡುರೋ ಅವರನ್ನ ಬಂಧಿಸಲಾಗಿದೆ ಅನ್ನುವಂತಹ ಕೆಲವೊಂದಿಷ್ಟು ವರದಿಗಳು ಇವೆ. ಇದೆಲ್ಲ ನಿಜಾನೋ ಸುಳ್ಳು ಗೊತ್ತಿಲ್ಲ. ಆದರೆ ಮಡುರೋ ಮತ್ತು ಅವರ ಪತ್ನಿಗೆ ಭಾರತದ ಜೊತೆಗೆ ಆಧ್ಯಾತ್ಮಿಕ ನಂಟಿರೋ ವಿಚಾರದ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದಂತೂ ನಿಜ.